ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾಕೋಬ 4ನೇ ಅಧ್ಯಾಯ 6ನೇ ವಚನವನ್ನು ನಾವು ಓದಿಕೊಳ್ಳೋಣ. ಬಿ ಭಾಗ ಹೀಗೆ ಹೇಳ್ತದೆ: ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳ್ತದೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ಹೀಗೆ ಹೇಳ್ತದೆ: ಅಹಂಕಾರಿಗಳನ್ನ ದೇವರು ಎದುರಿಸ್ತಾನಂತೆ, ದೀನರಿಗಾದರೂ ತನ್ನ ಕೃಪೆಯನ್ನ ತೋರಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ನಾವು ಅಹಂಕಾರಿಗಳಾಗಿರಬಾರದು. ಅಹಂಕಾರಿಗಳನ್ನ ದೇವರು ಏನ್ ಮಾಡ್ತಾನೆ? ಎದುರಿಸ್ತಾನಂತೆ. ಅದೇ ರೀತಿ ಕೀರ್ತನೆ 138 ವಚನ 6ನೇ ವಚನದಲ್ಲಿ ಹೀಗೆ ಹೇಳ್ತದೆ: ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿಯುತ್ತಾನೆ ಎಂಬುದಾಗಿ. ಗರ್ವಿಷ್ಠರನ್ನ ಅಂದ್ರೆ ಅಹಂಕಾರಿಗಳನ್ನ, ಗರ್ವ ಪಡುವಂತವ್ರನ್ನ, ನಾನತ್ವದಲ್ಲಿ ಇರುವಂತವ್ರನ್ನ, ತಗ್ಗಿಸಿಕೊಳ್ಳದಿರೋಂಥವ್ರನ್ನ, ಇಂಥವ್ರನ್ನ ದೇವರು ದೂರದಿಂದಲೇ ಆತನ ಗಮನಿಸುತ್ತಾನೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಆದ್ರೆ ಅಹಂಕಾರಿಗಳನ್ನ ದೇವರು ಏನ್ ಮಾಡ್ತಾನೆ? ಎದುರಿಸ್ತಾನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಪ್ರಿಯ ದೇವ ಜನರೇ, ಆದ್ರಿಂದ ನಾವು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳೋಣ. ಉದಾಹರಣೆಯಾಗಿ ನಾವು ನೋಡಿಕೊಳ್ಳುವಾಗ ಪ್ರಿಯ ದೇವ್ರ ಮಕ್ಕಳೇ, ನಾವು ಅರಣ್ಯಕಾಂಡ 12ನೇ ಅಧ್ಯಾಯ 2ನೇ ವಚನವನ್ನ ನಾವು ಓದುವಾಗ ಅಲ್ಲಿ ಯೆಹೋವನು ಮೋಸೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ನೋಡಿ, ಇಲ್ಲಿ ಆರೋನ್ ಮತ್ತೆ ಮಿರಿಯಮಳು ಮೋಸೆಗೆ ವಿರುದ್ಧವಾಗಿ ಮಾತನಾಡುವಂತ ಒಂದು ವಿಚಾರವನ್ನ ನಾವು ಗಮನಿಸ್ತೀವಿ. ಅಲ್ಲಿ ಹೇಳ್ತಾರೆ, ಮೋಸೆ ಒಬ್ಬನೇ ಸಂಗಡನ ದೇವ್ರು ಮಾತಾಡೋದು, ನಮ್ಮ ಮುಖಾಂತರ ಮಾತಾಡಲ್ವಾ? ನೋಡಿ ಹೇಗೆ ಅಂತ ಹೇಳಿದ್ರೆ, ನಾನತ್ವ, ನಾವೇನ್ ಇನ್ನೊಬ್ರಿಗೆ ಕಮ್ಮಿ, ಅವ್ರಿಗೆ ನಾವೇನ್ ಕಮ್ಮಿ ಎಂಬುದಾಗಿ ನಾವು ಯೋಚನೆ ಮಾಡ್ತೀವಿ. ಆದ್ರೆ ದೇವರು ಇವ್ರ ವಿಷಯದಲ್ಲಿ ಬಹಳ ಬೇಸರಗೊಂಡು ಆತನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವ್ರ ಕುರಿತಾಗಿ ಸಿಟ್ಟಾಗುವಂಥದ್ದನ್ನ ನಾವು ಗಮನಿಸ್ತೀವಿ. ಅದಾದ ಮೇಲೆ ನಾವು 9ನೇ ವಚನ 10ನೇ ವಚನ ಓದ್ಬೇಕಾದ್ರೆ, ದೇವ್ರು ಕೋಪಗೊಂಡಂತೆ ಆ ಮೇಘವು ದೇವದರ್ಶನ ಗುಡಾರದ ಬಳಿಯಿಂದ ಹೋದಾಗ, ಆಹಾ, ಮಿರಿಯಮ್ಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆಯ ಚರ್ಮವು ಹಿಮದಂತೆ ಬೆಳ್ಳಗಾಗುತ್ತಾ ಹೋಯಿತು. ನೋಡ್ರಿ, ಯಾವಾಗ ಮೋಸೆಗೆ ವಿರುದ್ಧವಾಗಿ ಇವರು ತಗ್ಗಿಸಿಕೊಳ್ಳದೆ ಅವರೊಬ್ಬನೇನು ಅವನ ಸಂಗಡ ಏನು ಮಾತಾಡೋದೆಂಬುದಾಗಿ ಅಹಂಕಾರದಿಂದ ಮಾತನಾಡಿದ್ರು, ದೇವರು ಅವ್ರ ಮೇಲೆ ಕೋಪಗೊಂಡ್ರು. ಇವತ್ತೆಷ್ಟೋ ಜನ ವಿಶ್ವಾಸಿಗಳು ಸಹ ದೇವ್ರ ಸೇವಕರಿಗೆ ವಿರುದ್ಧವಾಗಿ ಮಾತನಾಡ್ತಾರೆ. ಏನ್ ಅವರೇ ಪ್ರಾರ್ಥನೆ ಮಾಡೋದ, ಅವರೇ ವಾಕ್ಯ ಹೇಳೋದ, ಅವರೇ ಆರಾಧನೆ ಮಾಡೋದ, ನಾವು ಮಾಡಲ್ವಾ? ನಮಗ್ ಗೊತ್ತಿಲ್ವಾ? ನಮ್ ಪ್ರಾರ್ಥನೆ ಕೇಳಲ್ವಾ? ಅವ್ರು ಬಂದೇ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಇವತ್ತು ಈ ದಿನದಲ್ಲಿ ಅನೇಕರು ಹೇಳ್ತಾರೆ. ಆದ್ರೆ ನೋಡ್ರಿ, ಯಾವಾಗ ದೇವ್ರ ಸೇವಕರಿಗೆ ವಿರುದ್ಧವಾಗಿ ಮಿರಿಯಮ್ಮಳು ಈ ರೀತಿ ಆಲೋಚನೆ ಮಾಡಿದ್ಲೋ, ದೇವರು ಅವಳ ಮೇಲೆ ಕೋಪ ಬಂತು. ಎರಡನೇದಾಗಿ ಅವಳಿಗೆ ತೊನ್ನೆತ್ತಿತು. ಮತ್ತೆ ಮೋಸೆ ಹತ್ರ ಆರೋನ್ ಬಂದು ಕೇಳ್ಕೊಳ್ಳುವಾಗ ಮೋಸೆ ಪ್ರಾರ್ಥನೆ ಮಾಡಿದ ಅದು ವಾಸಿ ಆಯ್ತು. ಪ್ರಿಯ ದೇವ್ರ ಮಕ್ಕಳೇ, ಸೇವಕರಂತ ಹೇಳುವಾಗ ದೇವರು ಅವರನ್ನ ಅಭಿಷೇಕಿಸಿ ಕರೆದಿರ್ತಾನೆ, ನಿಮ್ಮ ಮೇಲೆ ಕುರುಬನನ್ನಾಗಿ ಇಟ್ಟಿರ್ತಾನೆ. ಆದ್ರೆ ಅವರನ್ನ ಗೌರವಿಸಬೇಕು. ಅದೇ ರೀತಿ ಅರಣ್ಯಕಾಂಡ 16ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನು ತೆಗೆದುಕೊಳ್ಳುವಾಗ 3ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಕೊರಹಾನ್, ದಾತಾನ್, ಅಭಿರಾಮ್ ಎನ್ನುವಂತವ್ರು ಮೋಸೆ ಆರೋನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ನಾಶವಾದ್ರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ 3ನೇ ವಚನ ನಾವು ಓದ್ಬೇಕಾದ್ರೆ ಅಲ್ಲಿ ಅವ್ರು ಹೇಳ್ತಾರೆ, ಅವ್ರು ಒಟ್ಟಾಗಿ ಕೂಡಿಕೊಂಡು ಮೋಸೆ ಆರೋನ್ ಬಳಿಗೆ ಬಂದು ಅವರಿಗೆ, ನಿಮ್ಮಿಂದ ಸಾಕಾಯ್ತು. ಈ ಸಮೂಹದವರಲ್ಲಿ ಪ್ರತಿಯೊಬ್ಬನು ದೇವರ ಪ್ರತಿಷ್ಠಿತನೇ, ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ? ಹೀಗಿರಲಾಗಿ ಯೆಹೋವನ ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು ಎಂದು ಹೇಳಿದರು. ನೋಡ್ರಿ, ಅವರು ಮೋಸೆ ಆರೋನಿಗೆ ವಿರುದ್ಧವಾಗಿ ಕೂಡಿ ಬಂದು ಜನಗಳನ್ನು ಒಟ್ಟುಗೂಡಿಸಿ ಒಟ್ಟು 250 ಮಂದಿ ಇಸ್ರಾಯೇಲಿನ ಮೋಸೆಗೆ ವಿರುದ್ಧವಾಗಿ ತಿರುಗಿ ಬಿದ್ದರಂತೆ. ಇವತ್ತೆಷ್ಟೋ ವಿಶ್ವಾಸಗಳು ಸೇವಕರಿಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ, ಸೇವಕರಿಗೆ ವಿರುದ್ಧವಾಗಿ ಆಲೋಚನೆ ಮಾಡ್ತಾರೆ, ಸಭೆಗೆ ವಿರುದ್ಧವಾಗಿ ಆಲೋಚನೆ ಮಾಡ್ತಾರೆ.
ಗುಂಪುಗಾರಿಕೆಗಳನ್ನ ಮಾಡ್ತಾರೆ, ಗುಂಪು ಕಟ್ಟಿಕೊಳ್ತಿದ್ದಾರೆ. ಅನೇಕರು ಗುಂಪು ಕಟ್ಟಿಕೊಂಡು ಈಗ ಹೇಗೆ ಈ ಕೊರಹೀರು ಮತ್ತೆ ದಾತಾನ್ ಅಭಿರಾಮ್ ಅವರು ಯಾವ ರೀತಿ 250 ಮಂದಿ ಇಸ್ರಾಯೇಲನ್ನ ಒಟ್ಟುಗೂಡಿಸಿ ಗುಂಪುಗೂಟಿ ಮೋಸೆ ವಿರುದ್ಧವಾಗಿ ಆರೋನ ವಿರುದ್ಧವಾಗಿ ತಿರುಗಿ ಬಿದ್ರು, ಅದೇ ರೀತಿ ಇವತ್ತೆಷ್ಟೋ ಜನ ಸಭೆ ಒಳಗೆ ಇದೇ ರೀತಿಯಾಗಿ ತಿರುಗಿ ಬಿದ್ದಂತ ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಆದ್ರೆ ಕೊನೆಯದಾಗಿ ಇವ್ರಿಗೆ ಆದಂತ ಪರಿಸ್ಥಿತಿಯನ್ನ ನಾವು ಗಮನಿಸುವಾಗ, ಪ್ರಿಯ ದೇವರ ಮಕ್ಕಳೇ, ನಾವಲ್ಲಿ ನೋಡ್ತೀವಿ 4ನೇ ವಚನ ಮತ್ತೆ 5ನೇ ವಚನವನ್ನ ನಾವು ಓದುವಾಗ, ಅಲ್ಲಿ ಇವನೊಬ್ಬನೇ ಪ್ರತಿಷ್ಠಿತನೋ, ಇವನೊಬ್ಬನೇ ದೇವ್ರು ಮಾತನಾಡೋದು, ಇವನೊಬ್ಬನೇ ಕರೆದಿರೋದು, ನಮ್ಮನ್ನೇ ದೇವ್ರು ಆರಿಸ್ಕೊಳ್ಳಿಲ್ವಾ, ನಮ್ಮನ್ನ ಕರೀಲಿಲ್ವಾ, ನಮ್ಮನ್ನ ಪ್ರತಿಷ್ಠಿಸ್ಲಿಲ್ವಾ, ಅಭಿಷೇಕಿಸ್ಲಿಲ್ವಾ, ಇವ್ರ ಮಾತನ್ನೇ ನಾವು ಕೇಳ್ಬೇಕಾ, ಇವ್ರು ಹೇಳಿದಂಗೆ ನಾವು ಕೇಳ್ಬೇಕಾ ಅಂತ ಅಹಂಕಾರ ಅನ್ನೋಂಥದ್ದು, ಗರ್ವ ಅನ್ನೋಂಥದ್ದು ಅವರಲ್ಲಿ ಬಂದಿದೆ. ಆದ್ರೆ ಕೊನೆಯದಾಗಿ ನಾವು ನೋಡ್ತಿದ್ವಿ ಪ್ರಿಯ ದೇವ್ರ ಮಕ್ಕಳೇ, 31-32ನೇ ವಚನಕ್ಕೆ ಬರುವಾಗ ಅಲ್ಲಿ ಹೀಗೆ ಹೇಳ್ತದೆ, ಆ ಮೋಸೆ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು, ಭೂಮಿಯು ಬಾಯ್ದೆರೆದು ಅವರನ್ನು ಅವರ ಮನೆಯವರೆಲ್ಲರನ್ನು ಕೊರಹೀನರಿಗೆ ಸೇರಿದ ಮನುಷ್ಯರೆಲ್ಲರನ್ನು ಸರ್ವ ಸಮಸ್ತವನ್ನು ನುಂಗಿಬಿಟ್ಟಿತ್ತು ಎಂಬುದನ್ನು ನೋಡ್ತೀವಿ. ಎಲ್ಲವನ್ನು ನುಂಗಿಬಿಟ್ಟಿತ್ತು. ಪ್ರಿಯ ದೇವ್ರ ಮಕ್ಕಳೇ, ನಾವು ಮಾತನಾಡೋಕ್ಕಿಂತ ಮುಂಚಿತವಾಗಿ ಎಚ್ಚರವಾಗಿರ್ಲಿ. ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ನಾವು ಬಹಳ ಎಚ್ಚರವಾಗಿದ್ರೆ ಬಹಳ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನಾವು ನಾಶವಾಗಿ ಹೋಗ್ತೀವಿ. ಅದೇ ರೀತಿಯಾಗಿ ನಾವು ಒಂದು ಸಮಯವೆಲ್ಲ 25ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಅಲ್ಲಿ 10ನೇ ವಚನವನ್ನು ನಾವು ಓದುವಾಗ ಅಲ್ಲಿ ನಾಬಾಲನ ಕುರಿತಾಗಿ ನಾವು ನೋಡ್ತೀವಿ. ಆ ನಾಬಾಲನು ದಾವೀದನಿಗೆ ವಿರುದ್ಧವಾಗಿ ಕೋಪಗೊಂಡು ಸಿಟ್ಟುಕೊಂಡು ಮಾತನಾಡುವಂಥದ್ದು. ಲಾಬಾನನು ಅವರಿಗೆ, ದಾವೀದನಾರು, ಇಷಾಯನ ಮಗನಾರು, ಯಜಮಾನನ್ನು ಬಿಟ್ಟು ಓಡಿ ಹೋದ ಸೇವಕನು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇಲ್ಲ. ಉಣ್ಣೆ ಕತ್ತರಿಸುವವರಿಗೋಸ್ಕರ ನಾನು ಸಿದ್ಧ ಮಾಡಿಸಿದ ಮಾಂಸವನ್ನು ಆಹಾರ ಪಾನವನ್ನು ಎಲ್ಲಿಂದಲೋ ಬಂದವರಿಗೆ ಕೊಡಬೇಕೆಂದು ಉತ್ತರ ಕೊಟ್ಟರು ನಿಮ್ಮನ್ನು. ನೋಡಿ, ಆ ರೀತಿಯಾಗಿ ಒಂದು ವಿಷಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಕೊನೆಗೆ ನಾವು ನೋಡ್ತೀವಿ, ಅವನು ದಾವೀದನು ನಿನ್ನನ್ನು ಕೊಲೆ ಮಾಡಕ್ ಬರ್ತಾನೆ, ಸೈನ್ಯ ಕಟ್ಟಿಕೊಂಡು ಬರ್ತಾನೆ ಅಂತ ಕೇಳುವಾಗ ಆ ಸುದ್ದಿ ಕೇಳಿ ಅವನು ಸತ್ತು ಹೋಗ್ಬಿಡ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ನಾವು ಬಹಳ ಎಚ್ಚರವಾಗಿರ್ಬೇಕು. ಆದ್ರೆ ನಾವು 1 ಪೇತ್ರ 5ನೇ ಅಧ್ಯಾಯ 5ನೇ ಮತ್ತು 6ನೇ ವಚನಕ್ಕೆ ಬರುವಾಗ ಪ್ರಿಯ ದೇವ್ರ ಮಕ್ಕಳ ವಾಕ್ಯ ಹೀಗೆ ಹೇಳ್ತದೆ. ಏನಂತ ಹೇಳಿದ್ರೆ, ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನ ಅನುಗ್ರಹಿಸ್ತಾನೆ. ಹೀಗಿರುವುದರಿಂದ ನೀವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳ್ರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುವನು ಎಂಬುದಾಗಿ. ನೋಡ್ರಿ, ನಾವು ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ನಾವು ತಗ್ಗಿಸಿಕೊಳ್ಳೋದಾದ್ರೆ ಆತನ ತಕ್ಕ ಕಾಲದಲ್ಲಿ ನಮ್ಮನ್ನ ಮೇಲಕ್ಕೆ ತರ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. 2 ಕೊರಿಂಥ 6ನೇ ಅಧ್ಯಾಯ 7ನೇ ಅಧ್ಯಾಯ 6ನೇ ವಚನ ನಾವು ಓದುವಾಗ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ. ಪ್ರಿಯ ದೇವ್ರ ಮಕ್ಕಳೇ, ಆದರೆ ದೀನಾವಸ್ಥೆಯಲ್ಲಿ ಇರುವವರನ್ನು ಸಂತೈಸುವ ದೇವರಂತ. ನೋಡಿ, ನಾವು ಯಾವಾಗ ದೀನಾವಸ್ಥೆಯಿಂದ ತಗ್ಗಿಸಿಕೊಂಡು ವಿಧೇಯರಾಗಿ ನಾವು ಬರ್ತೀವಾಗ ನಮ್ಮನ್ನ ಸಂತೈಸುವಂತ ದೇವರ ಆತನಾಗಿದ್ದಾನೆ ಎಂಬುದಾಗಿ. ಅದೇ ರೀತಿಯಾಗಿ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 12ನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ದೇವರ ಕೇಳ್ತದೆ, ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರ್ಬೇಕು, ತನ್ನನ್ನು ಹೆಚ್ಚಿಸಿಕೊಳ್ಳುವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಎಂಬುದಾಗಿ. ನೋಡಿ, ನಾವು ಯಾವಾಗಲೂ ತಗ್ಗಿಸಿಕೊಳ್ಳುವಂತ ಮನೋಭಾವನೆ. ಯಾರ ದೇವರ ತ್ರಾಣವುಳ್ಳ ಹಸ್ತದಲ್ಲಿ ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ. ದೀನ ಭಾವ ನಮಗಿರುವುದಾದ್ರೆ ಕೃಪೆಯನ್ನು ತೋರಿಸ್ತಾನೆ. ಗರ್ವಿಷ್ಠರನ್ನ ಆತನ ಗದರಿಸ್ತಾನೆ, ದೂರದಲ್ಲಿ ನೋಡ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ಅದೇ ರೀತಿಯಾಗಿ ನಾವು ಮಿರ್ಯಾಮಳ ತರ, ಆರೋನ ತರ ಆಗದೆ, ನಾವು ಕೊರಹೀನ, ದಾತಾನ, ಅಭಿರಾಮನ್ ತರ ಆಗದೆ, ನಾವು ನಾಬಾಲನ ರೀತಿಯಲ್ಲಿ ನಾವು ಜೀವಿಸದೆ, ನಾವು ಕ್ರಿಸ್ತನ ತಾಳವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುವವರಾಗಿದ್ದು, ನಾವು ಪ್ರೀತಿ ಉಳ್ಳವರಾಗಿದ್ದು, ದೀನ ಸ್ವಭಾವದಿಂದ ವರ್ತಿಸುವುದಾದ್ರೆ ಖಂಡಿತವಾಗಿ ಪ್ರಿಯ ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ, ಆತನ ಕೃಪೆಯನ್ನು ತೋರಿಸ್ತಾನೆ, ಆತ ನಮ್ಮನ್ನು ಉದ್ಧರಿಸ್ತಾನೆ. ಆದ್ರೆ ದೇವರನ್ನ ಅಹಂಕಾರಿಗಳನ್ನ, ಗರ್ವಿಷ್ಠರನ್ನ ಎದುರಿಸ್ತಾನೆ, ಮುಗಿ ತೀರಿಸ್ತಾನೆ ಎಂಬುದಾಗಿ ನಾವು ಯಾವತ್ತೂ ಮರಿಬಾರ್ದು. ನಾವು ತಗ್ಗಿಸಲ್ಪಟ್ಟವಾಗಲೇ ಹೆಚ್ಚಿಸಲ್ಪಡ್ತೀವಿ. ನಾವು ಹೆಚ್ಚಿಸಿಕೊಳ್ಳಕ್ ಹೋದ್ರೆ ದೇವ್ರು ಖಂಡಿತವಾಗಿ ತಗ್ಗಿಸ್ತಾನೆ, ನಮ್ಮನ್ನು ಮುರಿತಾನೆ. ಆದ್ರಿಂದ ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಆ ಸ್ವಭಾವ ಇದ್ರೆ, ಆ ಗುಣಗಳು ಇದ್ರೆ, ಈ ಕ್ಷಣದಲ್ಲಿ ನಾವು ದೇವರ ಹತ್ರ ಕೇಳ್ಕೊಳ್ಳೋಣ, ಅಪ್ಪ, ನನಗೆ ಅಹಂಕಾರ, ಅಹಂಭಾವ, ಗರ್ವಿಷ್ಠತನ, ನಾನತ್ವ ನನ್ನನ್ನು ತೆಗೆದಾಕು, ನನಗೆ ತಗ್ಗಿಸಿಕೊಳ್ಳುವಂತ ಗುಣ
ಆ ಪ್ರೀತಿಸುವಂತ ಗುಣ, ವಿಧೇಯತೆ ಗುಣ, ಆ ದೀನತೆಯ ಸ್ವಭಾವನ ನೀ ಕಲಿಸ್ಕೊಡಿ ಎಂದಾಗ ನಾವು ಪ್ರಾರ್ಥನೆ ಮಾಡ್ಕೊಂಡು, ಪರಿಶುದ್ಧನ ಅಂತ ದೇವ್ರಿ, ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರು ನೀನ್ ಮುಟ್ಟು. ಯಾರೆಲ್ಲ ಕರ್ತನಂದ ಸ್ವಾಮಿ ಈ ವಾಕ್ಯವನ್ನು ಕೇಳಿದಾರೆ ಅವ್ರ ಹೃದಯಗಳಲ್ಲಿ ಬದಲಾವಣೆ ಆಗ್ಲಿ. ಇಂಥ ಸ್ವಭಾವಗಳು ಯಾರಲ್ಲಿ ಇರೋದಾದ್ರೆ ಇವತ್ತೇ ಕ್ಷಣದಲ್ಲಿ ಬಿಟ್ಟು ದೇವರಿಗೆ ಪರಿಶುದ್ಧರಾಗಿ ನಡ್ಕೊಳ್ಳುವಂತೆ ಕೃಪೆಗೆ ಉಳ್ಳವರಾಗಿ ಜೀವಿಸುವಂತ ಸಹಾಯ ಮಾಡು. ನೀನೇ ಮೈಯಿಂದ ಪ್ರಾರ್ಥನೆ ಮಾಡ್ತಾ ಎಲ್ಲರನ್ನ ಆಶ್ವಾಸಕ್ಕೆ ಒಪ್ಪಿಸಿ ಯೇಸು ಕ್ರಿಸ್ತನ ಹೆಸರು ತಂದೆ, ಆಮೇನ್.